ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ಬಂದು ಚಳಿಗೆ ಸೂಪರ್ ಆಗಿರುವಂಥ ಒಂದು ಹುರುಳಿಕಾಳಿನ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಆಲ್ಮೋಸ್ಟ್ ಇದನ್ನು ರಾಜೇಶ್ ಮಾಡ್ತೈತೆ ಇವತ್ತು ಸಾಂಬಾರನ್ನ. ಏನೇನು ತೊಗೊಂಡಿದೆ ಅಂದರೆ ಟೊಮೊಟೊ ತೊಗೊಂಡಿದೆ, ಒಂದೆರಡು ಟೊಮೊಟೊ, 2 ಈರುಳ್ಳಿ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಜಾಸ್ತಿಯಾಗಿ ಬೆಳ್ಳುಳ್ಳಿ ಮತ್ತು ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಫ್ರೆಂಡ್ಸ್. ಚಳಿಗಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಊಟ ಮಾಡ್ತಾ ಇದ್ರಂತೂ ವಾವ್ ಸೂಪರ್ ಇರುತ್ತೆ. ಇದಕ್ಕೆ 1 ಲೋಟ ಆಗೋಷ್ಟು ಹುರುಳಿಕಾಳು ತೊಗೊಂಡಿದ್ದೆ. ಇದನ್ನು ಬಾಣಲಿಲಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂತೂ ಸಾಂಬಾರು ತಿಂತಾಯಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಚಳಿಗಾಲಕ್ಕಂತೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಇದಕ್ಕೆ ಮುದ್ದೆಯನ್ನು ಮಾಡ್ಕೊಬಿಟ್ಟು ಸೈಡ್ಗೆ ಒಂದು ಸ್ವಲ್ಪ ಹಪ್ಪಳನ ಉಪ್ಪಿನಕಾಯಿ ಇಟ್ಕೊಬಿಟ್ರೆ ಫ್ರೆಂಡ್ಸ್, ಒಂದು ಮುದ್ದೆ ಊಟ ಮಾಡೋದು, 2 ಮುದ್ದೆ ಊಟ ಮಾಡೋದು ಅಷ್ಟು ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಹುರುಳಿಕಾಳು ಸಾಂಬಾರು ಅಂದರೆ ಎಲ್ಲರಿಗೂ ಇಷ್ಟಪಡ್ತಾರೆ. ಅದರಲ್ಲಂತೂ ಉಪ್ಸಾರು, ಬಸ್ಸಾರು, ಆಮೇಲೆ ಪಲ್ಯ ಒಗ್ಗರಣೆ ಹಾಕ್ಕೊಂಡಿರೋದು, ಕಾಳುಗಳಿಗೆ ಕಾಂಬಿನೇಷನ್ನಾಗಿ ಇದು ಹಾಕ್ಕೊಂಡು ತಿನ್ನೋದ್ರಿಂದ ಬಾಳೆಕಾಯಿ ಮತ್ತು ಹಲಸಿನಕಾಯಿ ಇದೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೆಂಪು ಬರೋಷ್ಟು ಚೆನ್ನಾಗಿ ಸ್ವಲ್ಪ ಇದಕ್ಕೆ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಬಂದು ಇವಾಗ ಮೆಣಸು ಮತ್ತು ಜೀರಿಗೆ ಹಾಕೋಬೇಕು. 1 ಸ್ಪೂನ್ ತೊಗೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ರಾಜೇಶ್ ಮತ್ತು ಸಖತ್ತಾಗಿ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಒಂದೊಂದಾಗಿ ರೆಸಿಪಿ ಅವ್ರ ಕೈಲಿ ಮಾಡಿಸ್ತಾ ಇದ್ದೀನಿ ಇವಾಗ. ಅವ್ರಿಗೆ ಗೊತ್ತಿರೋಂಥದ್ದು ಏನೇನೈತೆ ಅದು ಮಾಡಿಕೊಡು ಅಂತಂದ್ಬಿಟ್ಟು ಬರೀ ಸ್ವಾಮೀಜಿಗಳಿಗೆ ಮಾಡಿ 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 ನಮಗಂತೂ ಮಾಡೇ ಕೊಡೋಲ್ಲ. ಇಷ್ಟಪಡಿಸ್ಬೇಕು ಒಂದೊಂದು ಸಾಂಬಾರೋ ಇಲ್ಲ ಒಂದು ಏನಾದರೂ ಮನೇಲಿ ಮಾಡಿಕೊಡು ಅಂದರೆ ತುಂಬಾ ಹಿಂಸೆ ಕೊಟ್ಟು ಮಾಡಿಸ್ಬೇಕು ಫ್ರೆಂಡ್ಸ್. ಹಾಗೆ ಈಗ ಏನೇನು ಸ್ಪೈಸಸ್ಗಳು ತೊಗೊಂಡಿದ್ವಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಹಾಗೆ ಬೆಳ್ಳುಳ್ಳಿ, ಇದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಇದರಲ್ಲೇ ರೋಸ್ಟ್ ಮಾಡಿಕೊಂಡು 1-2 ವಿಷಲು ಕೂಗಿಸ್ಕೋಬೇಕು. ಯಾಕಂದರೆ ಚೆನ್ನಾಗಿ ಅದು ಎಣ್ಣೆಲೆ ಫ್ರೈ ಆಗಬೇಕು. ಫ್ರೈ ಆದರೆ ಚೆನ್ನಾಗಿರುತ್ತೆ. ಇದಂದರೆ ಡಿಫ್ರೆಂಟ್ ಫ್ರೆಂಡ್ಸ್. ನಾನಂತೂ ಮಾಡಿಲ್ಲ, ಅದಕ್ಕೆ ರಾಜೇಶ್ ಮಾಡ್ತೈತೆ. ಈ ಥರನೂ ಹುರುಳಿಕಾಳು ಸಾಂಬಾರು ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರ್ತಿಲ್ಲ ಫ್ರೆಂಡ್ಸ್. ಅದು ಏನೆಲ್ಲ ರೆಸಿಪಿಗಳನ್ನ ಗೊತ್ತು ಫ್ರೆಂಡ್ಸ್, ಅದು ಹೇಳೇ ಕೊಡೋಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ರೇ ಅಷ್ಟೇ ಅಲ್ವಾ ಫ್ರೆಂಡ್ಸ್, ನಾವೇನಾದ್ರು ಕೇಳಿದ್ರೆ ಹೇಳೇ ಕೊಡೋದಿಲ್ಲ. ಅವ್ರಿಗೆ ಇಷ್ಟ ಬಂದಾಗ ಅವ್ರಿಗೆ ತಿನ್ನಬೇಕು ಅನ್ನಿಸ್ದಾಗ ಫಟಾಫಟಾಗಿ ಮಾಡ್ತಾರೆ. ಅವ್ರ ಅಡುಗೆ ಅಂತ ಒಂಚೂರು ತಿನ್ನೋದು ಇನ್ನೊಂಚೂರು ತಿನ್ನಬೇಕು ಅಂತ ಅಷ್ಟು ಟೇಸ್ಟಾಗಿ ಅಡುಗೆ ಮಾಡ್ತಾರೆ. ಹಾಗಾಗಿ ನನಗಿಷ್ಟ ಆದರೆ ಮಾಡಿಕೊಡಲ್ಲ ಫ್ರೆಂಡ್ಸ್. ರಾಜೇಶ್ ಅಡುಗೆ ಮಾಡಿದಾಗಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ ನಾನು ಫ್ರೆಂಡ್ಸ್. ಹಾಗೆ ಇದೆಲ್ಲ ಆಯಿತು. ಇದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಇವಾಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2-3 ವಿಷಲ್ ಕೂಗಿಸ್ಕೊಂಡ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಬಂದು ನಿಮ್ಮ ಮನೇಲೂ ಯಾರ್ಯಾರು ನಿಮ್ಮ ಹಸ್ಬೆಂಡ್ ಆಗಲಿ ಮಗ ಆಗಲಿ ಯಾರು ಅಡುಗೆ ಮಾಡ್ತಾರೆ, ಯಾರು ಟೇಸ್ಟಾಗಿ ಅಡುಗೆ ಮಾಡ್ತಾರೆ ಅಂತ ನನಗೆ ತಿಳಿಸ್ಕೊಡಿ. ನಮ್ಮನೇಲಂತೂ ನಮ್ಮ ರಾಜೇಶ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡುತ್ತೆ. ಖುಷಿಯಾಗುತ್ತೆ ತಿಂತಾಯಿದ್ರೆ. ರಸಮ್ ಮಾಡುತ್ತೆ ಫ್ರೆಂಡ್ಸ್, ಏನು ಚೆನ್ನಾಗಿರುತ್ತೆ ಗೊತ್ತಾ. ರಸಮ್ ಆಗಲಿ ಪಲ್ಯ ಆಗಲಿ ಮಾಡ್ತಾಯಿದ್ರೆ ನಾನು ಚಪಾತಿಗಿಂತ ಜಾಸ್ತಿ ಪಲ್ಯನೇ ತಿನ್ಕೋತೀನಿ. ಮತ್ತು ಹಾಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಸ್ವಲ್ಪ ಈಗ ಜೀರಿಗೆ ಮತ್ತು ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೈತೆ. ಇವಾಗ ಬಂದು ಮಸಾಲೆ ಇದನ್ನೆಲ್ಲ ಕುಕ್ಕರಿಂದ ತೊಗೊಂಡು ಇದನ್ನು ಫಸ್ಟು ರುಬ್ಕೊಂಬಿಡೋಣ ಅಂತಂದ್ಬಿಟ್ಟು ಇದನ್ನೆಲ್ಲನೂ ಫ್ರೆಂಡ್ಸ್ ಇವಾಗ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ವಿಶಿಲ್ ಕೂಗಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್ ಬಾತ್ ಮಾಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸು. ಅದು ಮಾಡೇ ಕೊಡೋಲ್ಲ ಫ್ರೆಂಡ್ಸ್. ಮನೇಲಿ ಯಾವಾಗಲೂ ಹಾಗೆ ಮಾಡಿಕೊಡು ಅಂದರೆ ಅದನ್ನ ಜಗಳನೇ ಸ್ಟಾರ್ಟ್ ಆಗೋಗುತ್ತೆ. ಮಾಡಲ್ಲ ಅಂತ. ಅವ್ರಿಗೆ ತಿನ್ನಬೇಕು ಅನ್ನಿಸ್ದಾಗ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾಡುತ್ತೆ. ಅಂದರೆ ನಮ್ಮಂಗೆ ನಾವು ಹೇಗಿದ್ರು ನಾವು ಹೆಣ್ಮಕ್ಳು ಸಣ್ಣ ಪುಟ್ಟ ಏನು ಹಾಕ್ಕೊಂಡಾದ್ರೂ ಅಡುಗೆ ಮಾಡಿಬಿಟ್ಟು ಜೈ ಅನ್ನಿಸ್ತೀವಿ. ಆದರೆ ಗಂಡು ಮಕ್ಳು ಅಡುಗೆ ಮನೆಗೆ ಬಂತು ಅಂತಂದರೆ ಅವರಿಗೆ ಎಲ್ಲ ಹದವಾಗಿರಬೇಕು ಫ್ರೆಂಡ್ಸ್. ಒಂದಿಲ್ಲ ಅಂದ್ರೂ ಅಡುಗೆ ಮಾಡಲ್ಲ. ನಾವು ಮಾತ್ರ ಸಾಸಿವೆ ಇಲ್ಲಾಂದ್ರೂ ಅಡುಗೆ ಮಾಡಲ್ಲ, ಜೀರಿಗೆ ಇಲ್ಲಾಂದ್ರೂ ಅಡುಗೆ ಮಾಡಲ್ಲ. ಆದರೆ ಗಂಡಸು ಮಾಡಾಕ್ಬಿಡ್ತೀವಿ. ಸಾಸಿವೆ ಜೀರಿಗೆ ಇಲ್ಲಾಂದರೆ ಹೆಂಗಾದ್ರೂ ಮಾಡಿ ಅಡುಗೆ ಮಾಡ್ತೀವಿ. ಆದರೆ ಗಂಡು ಮಕ್ಳು ಹಂಗಲ್ಲ. ಅಡುಗೆ ಮನೆಗೆ ಬಂತು ಅಂದರೆ ಅವ್ರಿಗೆಲ್ಲ ಹದವಾಗಿರಬೇಕು. ಹಾಗಾಗಿ ಫ್ರೆಂಡ್ಸ್ ಹಾಗೆ ಒಗ್ಗರಣೆ ಕೊಟ್ಟಿದ್ದಲ್ಲ, ಕರಿಬೇವಿನ ಸೊಪ್ಪು ಏನು ಹಾಕಿಲ್ಲ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಸಾಸಿವೆ ಹಿಂಗು ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಡ್ತೀವಿ ಫ್ರೆಂಡ್ಸ್. ಸೂಪರಾದಂಥ ಒಂದು ಸಾಂಬಾರು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಹುರುಳಿಕಾಳು ಸಾಂಬಾರಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಮತ್ತು ಹಳ್ಳಿ ಸೈಡಲ್ಲಿ ಎತ್ತುಳ್ಳಿ ಸಾಂಬಾರು ಅಂತ ಮಾಡ್ತೀವಿ, ಎತ್ತುಳ್ಳಿ ಕಾಳು ಅಂತ. ತುಂಬಾ ಚೆನ್ನಾಗಿರುತ್ತೆ. ಎತ್ತುಳ್ಳಿ ಕಾಳು ಸಾಂಬಾರು ಅಂತ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈಗ ಸ್ವಲ್ಪ ಹುಣಸೆಹಣ್ಣು
ನಿಮಗೆ ಎಷ್ಟು ಬೇಕಷ್ಟು ಟೇಸ್ಟಿಗೆ ಹುಣಸೆಹಣ್ಣು ತೊಗೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ರೆಸಿಪಿ ಅಂತ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಹಳ್ಳಿ ಸೈಡಲ್ಲಿ ಎತ್ತುಳ್ಳಿ ಸಾಂಬಾರು ಅಂತ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದು ಮದುವೆ ಮನೆಗಳಲ್ಲೂ ಮಾಡ್ತಾರೆ ಫ್ರೆಂಡ್ಸ್. ಒಂದು ಬೇಯಿಸಿ ಹುಳ್ಳಿಕಾಳಲ್ಲಿ ರಸ ತೆಗಿತಾರೆ. ಏನು ಸೂಪರಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಅದು ಈ ಚಳಿಗಾಲದಲ್ಲಂತೂ ಹಸು ಕೊಡ್ತಾರೆ, ಹಸು ಕೊಡೋಕ್ಕೆ ತೆಗಿತಾರೆ. ಈ ಥರ ಬೇಯಿಸ್ತಾರೆ, ಒಲೆಯಲ್ಲಿ ಬೇಯಿಸೋ ಹುಳ್ಳಿಕಾಳು ಇರುತ್ತಲ್ಲ, ಸಖತ್ತಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜೇಶ್ ಹೇಗೆ ಸಾಂಬಾರು ರೆಸಿಪಿ ಮಾಡಿದ್ರು ಅಂತ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಕೊಡಿ. ಬಾಯ್ ಫ್ರೆಂಡ್ಸ್.